ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ ನೆನಪಿದೆಯಾ? 14/11/2025 ಮಹಾವಾಕ್ಯ. मीठे बच्चे ऊंचते ऊंच पद पाना है तो याद की यात्रा में मस्त रहो, यही है रूहानी पासी. ಬುದ್ಧಿ ಅಪ್ನೆ ಘರ್ ಮೇ ಲಟ್ಕಿ ರಹೆ. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕಾ? ಒಂದು ನೆನಪಿನ ಯಾತ್ರೆಯಲ್ಲಿ ಮಸ್ತಾಗಿರಿ. ಇದಾಗಿದೆ ಆತ್ಮಿಕ ಫಾಸಿ. ಬುದ್ಧಿ ತನ್ನ ಮನೆಯಲ್ಲಿ ಸಿಕ್ಕಾಕೊಂಡಿರಲಿ ಅಂತಾರೆ ಬಾಬಾ. ಅಂದರೆ ಬುದ್ಧಿ ತನ್ನ ಮನೆಯಲ್ಲಿ ಇರಲಿ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ, जिनकी बुद्धि में ज्ञान की धारणा नहीं होती है उनकी निशानी क्या होगी? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗೋದಿಲ್ಲ ಅವರ ಲಕ್ಷಣ ಏನಾಗಿದೆ? उत्तर, वह छोटी छोटी बातों में रंज होते रहेंगे. जिसकी बुद्धि में जितना ज्ञान धारणा होगा उतना उसे खुशी हो रहेगी. बुद्धि में अगर यह ज्ञान रहे कि अभी दुनिया को नीचे जाना ही है, इसमें नुकसान ही होना है, तो कभी रंज नहीं होंगे, सदा खुशी रहेगी. ಬಾಬಾ ಹೇಳ್ತಾರೆ, ಅವ್ರು ಸಣ್ಣ ಸಣ್ಣ ಮಾತುಗಳಲ್ಲಿ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಯಾರ ಬುದ್ಧಿಯಲ್ಲಿ ಎಷ್ಟು ಜ್ಞಾನ ಧಾರಣೆ ಆಗೋದಿದೆಯೋ ಅಷ್ಟೇ ಅವ್ರಿಗೆ ಖುಷಿ ಇರ್ತದೆ, ಅವರಲ್ಲಿ ಖುಷಿ ಇರ್ತದೆ. ಬುದ್ಧಿಯಲ್ಲಿ ಅಕಸ್ಮಾತ್ ಜ್ಞಾನ ಇದ್ದರೆ, ಈಗೇನು ಜಗತ್ತು ಕೆಳಗಿಳಿಲೇಬೇಕು, ಇದರಲ್ಲಿ ಹಾನಿ ಆಗೋದೆ ಅಂದಮೇಲೆ ಅವ್ರು ಎಂದೂ ಬೇಜಾರು ಮಾಡ್ಕೊಳ್ಳಲ್ಲ, ಸದಾ ಖುಷಿಯಾಗಿರ್ತಾರೆ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप बैठ समझाते हैं. बच्चे समझते ऊंचते ऊंच भगवान कहा जाता है. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಮಕ್ಕಳು ತಿಳ್ಕೊಂಡಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಭಗವಂತನಿಗೆ ಹೇಳಲಾಗ್ತದೆ. ಆತ್ಮ ಕಾ ಬುದ್ಧಿಯೋ ಘರ್ ಕಿ ತರಫ್ ಜಾನಾ ಚಾಹಿ, ಪರಂತು ಐಸಾ ಏಕ್ ಭಿ ಮನುಷ್ಯ ದುನಿಯಾ ಮೇ ನಹೀ ಹೈ ಜಿಸ್ಕೋ ಯಾ ಬುದ್ಧಿ ಮೇ ಆತಾ ಹೋ. ಆತ್ಮದ ಬುದ್ಧಿಯೋಗ ಮನೆ ಕಡೆ ಇರಬೇಕು. ಆದರೆ ಈ ರೀತಿ ಒಬ್ಬ ಮನುಷ್ಯರದು ಜಗತ್ತಿನಲ್ಲಿಲ್ಲ. ಅವರ ಬುದ್ಧಿಯಲ್ಲಿ ಬರುವಂಥದ್ದು ಅಂದರೆ ನಮ್ಮ ಬುದ್ಧಿ ಪರಂಧಾಮದ ಕಡೆ ಇರಬೇಕು ಅಂತಾರೆ ಬಾಬಾ. ಆದರೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯರ ಬುದ್ಧಿನೂ ಕೂಡ ಪರಂಧಾಮ ಮನೆ ಕಡೆ ಇಲ್ಲ. ಸನ್ಯಾಸಿ ಲೋಗ್ ಭಿ ಬ್ರಹ್ಮ ಕೋ ಘರ್ ನಹೀ ಸಮಜ್ತೆ, ವಹ ತೋ ಕಹತೆ ಹಮ್ ಬ್ರಹ್ಮ ಮೇ ಲೀನ್ ಹೋ ಜಾಯೆಂಗೆ ತೋ ಘರ್ ತೋಡೇ ಹುವಾ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಕೂಡ ಬ್ರಹ್ಮನನ್ನು ಅಂದರೆ ಮನೆ ಅಂತ ತಿಳ್ಕೊಳ್ಳೋದಿಲ್ಲ. ಅವ್ರೇನು ಹೇಳ್ತಾರೆ, ನಾವು ಬ್ರಹ್ಮನಲ್ಲಿ ಲೀನ್ ಹಾಕ್ತೇವೆ ಅಂತ, ಅಂದರೆ ಅದು ಮನೆ ಆಯ್ತೇನು ಅಂತಾರೆ ಬಾಬಾ. ಘರ್ ಮೇ ಟಹರ್ನಾ ಹೋತಾ ಹೈ, ತುಮ್ ಬಚ್ಚೋಂ ಕಿ ಬುದ್ಧಿ ವಹಾ ರಹನಿ ಚಾಹಿ. ಮನೆ ಅಂದಾಗ ಅಲ್ಲಿರಬೇಕಾಗ್ತದೆ ಅಂತಾರೆ ಬಾಬಾ. ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕು. ಜೈಸೆ ಕೊಯ್ ಫಾಸಿ ಪರ್ ಚಡ್ತಾ ಹೇ ನಾ, ತುಮ್ ಅಬ್ ರೂಹಾನಿ ಫಾಸಿ ಪರ್ ಚಡೆ ಹುಯೇ ಹೋ. ಬಾಬಾ ಹೇಳ್ತಾರೆ, ಹಂಗೆ ಕೆಲವರು ಗಲ್ಲಿಗೆ ಇರ್ತಾರೆ ನೋಡಿ, ಹಾಗೆ ನೀವು ಕೂಡ ಆತ್ಮಿಕ ಗಲ್ಲಿಗೆ ಇರಿದವರು ಅಂತಾರೆ ಬಾಬಾ. ಅಂದರ್ ಮೇ ಹೇ ಹಮ್ಕೋ ಊಂಚತೆ ಊಂಚ ಬಾಪ್ ಆಕರ್ ಊಂಚತೆ ಊಂಚ ಘರ್ ಲೇ ಚಲ್ತೆ ಹೇ. ಒಳಗಡೆ ಇದೆ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠ ಮನೆ ಕರ್ಕೊಂಡು ಹೋಗ್ತಾರೆ. ಅಬ್ ಹಮ್ಕೋ ಘರ್ ಜಾನಾ ಹೇ, ऊंचते ऊंच बाबा हमको फिर ऊंचते ऊंच पद प्राप्त कराते हैं. ಬಾಬಾ ಹೇಳ್ತಾರೆ, ಈಗ ನಾವು ಮನೆಗೆ ಹೋಗಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಬಾಬಾ ನಮಗೆ ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸ್ತಾರೆ. ರಾವಣ ರಾಜ್ಯ ಮೇ ಸಬ್ ನೀಚ್ ಹೈ ವ ಊಂಚ್ ಯಾ ನೀಚ್. ಬಾಬಾ ಹೇಳ್ತಾರೆ, ರಾವಣ ರಾಜ್ಯದಲ್ಲಿ ಎಲ್ಲರೂ ಕನಿಷ್ಠರೇ. ಸತ್ಯುಗದಲ್ಲಿ ಇರೋರು ಶ್ರೇಷ್ಠರು, ಇಲ್ಲಿರೋರು ಕನಿಷ್ಠರು. ಉನ್ಹೋಂಕೋ ಊಂಚ್ ಕಾ ಪತಾ ಹಿ ನಹೀ ಹೈ, ಊಂಚ್ ವಾಲೋಂಕೋ ಭಿ ನೀಚ್ ಕಾ ಪತಾ ನಹೀ ರಹತಾ. ಬಾಬಾ ಹೇಳ್ತಾರೆ, ಅವ್ರಿಗೆ ಶ್ರೇಷ್ಠ ಇರುವಂಥವ್ರ ಬಗ್ಗೆ ಗೊತ್ತಿರೋದಿಲ್ಲ, ಶ್ರೇಷ್ಠ ಇರುವಂಥವ್ರಿಗೆ ಕನಿಷ್ಠ ಇರುವಂಥವ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಭಿ ತುಮ್ ಸಮಜ್ತೆ ಊಂಚತೆ ಊಂಚ್ ಏಕ್ ಭಗವಾನ್ ಕೋ ಹಿ ಕಹಾ ಜಾತಾ ಹೈ, ಬುದ್ಧಿ ಊಪರ್ ಮೇ ಚಲಿ ಜಾತಿ ಹೈ. ಈಗ ನಾವು ತಿಳ್ಕೊಂಡಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಭಗವಂತನಿಗೆ ಹೇಳಲಾಗ್ತದೆ, ಬುದ್ಧಿ ಮೇಲ್ಗಡೆ ಹೋಗ್ತದೆ. ವಹ ಹೈ ಹಿ ಪರಂಧಾಮೆ ರಹನೆ ವಾಲಾ, ಯಹ ಕೊಯ್ ಭಿ ನಹೀ ಸಮಜ್ತೆ ಹೈ, ಹಮ್ ಆತ್ಮಾಯೇ ಭಿ ವಹಾ ಕಿ ರಹನೆ ವಾಲಿ ಹೈ. ಬಾಬಾ ಹೇಳ್ತಾರೆ, ಅವರು ಪರಂಧಾಮದಲ್ಲಿರುವಂಥವರು, ಇದು ಯಾರೂ ಕೂಡ ತಿಳ್ಕೊಂಡಿಲ್ಲ. ನಾವು ಆತ್ಮಗಳು ಕೂಡ ಅಲ್ಲಿರುವಂಥವರಾಗಿದ್ದೀವಿ. ಯಾ ಆತೆ ಸಿರ್ ಪಾಠ ಬಜಾನೆ ಯಾ ಕೊಯ್ಕೆ ಖ್ಯಾಲ್ ಮೇ ನಹೀ ರಹತಾ. ಬಾಬಾ ಹೇಳ್ತಾರೆ, ಇಲ್ಲಿ ಬರೋದೇ ಕೇವಲ ಪಾತ್ರ ಅಭಿನಯಿಸೋದಕ್ಕೋಸ್ಕರ ಈ ವಿಚಾರ ಯಾರಿಗೂ ಇರೋದಿಲ್ಲ. ಅಪ್ನೇ ದಂಧೆ ದೋರಿ ಮೇಲೆ ಲಗೆ ರಹತೆ ಹೇ. ಬಾಬಾ ಹೇಳ್ತಾರೆ, ತಮ್ಮದೇ ಆದಂಥ ಉದ್ಯೋಗ ವ್ಯವಹಾರದಲ್ಲಿ ಜನ ತೊಡಗಿರ್ತಾರೆ. ಆ ಬಾಪ್ ಸಮಜಾತೆ ಹೇ, ಊಂಚತೆ ಊಂಚ ತಬ್ ಬನೆಂಗೆ ಜಬ್ ಯಾದ್ ಕಿ ಯಾತ್ರಾ ಮೇ ಮಸ್ತ್ रहेंगे. ಈಗ ಬಾಬಾ ತಿಳಿಸ್ಕೊಡ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಯಾವಾಗಿರ್ತೀವಂದರೆ ಯಾವಾಗ ನೆನಪಿನ ಯಾತ್ರೆಯಲ್ಲಿ ಮಸ್ತಾಗಿರ್ತೇವೆ. ಯಾಸೆ ಊಂಚ ಪದ ಪಾನಾ ಹೇ, ನಾಲೆಜ್ ಜೋ ತುಮಕೋ ಸಿಕ್ಲಾಯಿ ಜಾತಿ ಹೈ ವ ಭೂಲ್ನೆ ಕಿ ನಹೀ ಹೈ. ಬಾಬಾ ಹೇಳ್ತಾರೆ, ನೆನಪಿನಿಂದಲೇ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. ಯಾವ ಜ್ಞಾನವನ್ನು ನಮಗೆ ಕಲಿಸ್ಕೊಡ್ಲಾಗ್ತದೋ ಅದನ್ನು ಮರೆಯುವಂಥದ್ದಲ್ಲ. ಛೋಟೆ ಬಚ್ಚೆ ಭೀ ವರ್ಣನ್ ಕರೆಂಗೆ, ಬಾಕಿ ಯೋಗ ಕಿ ಬಾತ್ ಕೋ ಬಚ್ಚೆ ನಹೀ ಸಮझेंगे. ಬಾಬಾ ಹೇಳ್ತಾರೆ, ಈಗ ಜ್ಞಾನ ಹೇಳು ಅಂದರೆ ಸಣ್ಣ ಮಕ್ಕಳು ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ಆದರೆ ಯೋಗದ ಬಗ್ಗೆ ಹೇಳಿ ಅಂದರೆ
ಮಕ್ಕಳು ಅದನ್ನು ತಿಳ್ಕೊಳ್ಳೋಕ್ಕಾಗಲ್ಲ, ಅಂದರೆ ಮಕ್ಕಳಿಗೆ ಯೋಗ ಮಾಡಲಿಕ್ಕಾಗಲ್ಲ। बहुत बच्चे जो याद की यात्रा पूरी रीति समझते नहीं हैं, हम कितना ऊंचते ऊंच जाते। ಬಾಬಾ ಹೇಳ್ತಾರೆ ಎಷ್ಟೋ ಜನ ಬಾಬನ ಮಕ್ಕಳಿದ್ದಾರೆ, ಹಳಬ್ರು ಅನ್ನಿಸ್ಕೊಂಡವ್ರಿದ್ದಾರೆ, ಆದರೆ ಯೋಗ ಮಾಡೋದೇ ಗೊತ್ತಿಲ್ಲ, ಯೋಗ ಹೇಗೆ ಮಾಡಬೇಕು ಅನ್ನೋದೇ ತಿಳ್ಕೊಂಡಿಲ್ಲ ಅವರು। ನಾವೆಷ್ಟು ಶ್ರೇಷ್ಠವಾದಂಥ ಒಂದು ಸ್ಥಾನಕ್ಕೆ ಹೋಗ್ತೇವೆ। ಮೂಲ ವತನ್, ಸೂಕ್ಷ್ಮ ವತನ್, ಸ್ಥೂಲ ವತನ್, ಪಾಂಚ ತತ್ವ ಯಾ ಹೇ। ಬಾಬಾ ಹೇಳ್ತಿದ್ದಾರೆ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಜೊತೆಗೆ 5 ತತ್ವಗಳು ಕೂಡ ಇಲ್ಲಿವೆ। सूक्ष्मवतन मूल वतन में या नहीं होते, ये नॉलेज बाप ही देते हैं, इसलिए उनको ज्ञान का सागर कहा जाता है। ಸೂಕ್ಷ್ಮವತನ ಮೂಲವತನದಲ್ಲಿ ಇದಿರೋದಿಲ್ಲ, ಈ ಜ್ಞಾನ ತಂದೆನೇ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಜ್ಞಾನದ ಸಾಗರ ಅಂತ ಹೇಳಲಾಗ್ತದೆ। ಮನುಷ್ಯ ಸಮझते हैं बहुत ಶಾಸ್ತ್ರ ಆದಿ ಪढ़ना ही ज्ञान है, कितना पैसा कमाते हैं। ಮನುಷ್ಯರೇನು ತಿಳ್ಕೊಳ್ತಾರೆ ಅಂದರೆ ಭಾಳಷ್ಟು ಶಾಸ್ತ್ರ ವೇದ ಪಾಂಡಿತ್ಯವನ್ನು ತಿಳ್ಕೊಂಡ್ರೆ ಅದೇ ಜ್ಞಾನ ಅಂತ, ಎಷ್ಟೆಲ್ಲ ಹಣ ಗಳಿಸ್ತಾರೆ ಅದರಿಂದ। शास्त्र पढ़ने वालों को कितना मान मिलता है, परंतु अब तुम समझते हो इसमें कोई ऊंचाई तो है ही नहीं। ಶಾಸ್ತ್ರ ಓದುವಂಥವರಿಗೆ ಎಷ್ಟೆಲ್ಲ ಮಾನ್ಯತೆ ಸಿಗ್ತದೆ, ಆದರೆ ಈಗ ನೀವು ತಿಳ್ಕೊಂಡಿದ್ದೀರಾ ಇದರಲ್ಲಿ ಯಾವುದೇ ಶ್ರೇಷ್ಠತನ ಅನ್ನುವಂಥದ್ದಿಲ್ಲ। ऊंचते ऊंच तो है ही एक भगवान, उनके द्वारा हम ऊंचते ऊंच स्वर्ग में राज्य करने वाले बनते। ಎಲ್ಲಕ್ಕಿಂತಲೂ ಶ್ರೇಷ್ಠ ಆದಂಥವರು ಒಬ್ಬ ಭಗವಂತ, ಅವ್ರ ಮೂಲಕ ನಾವು ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದಲ್ಲಿ ರಾಜ್ಯ ಆಳುವಂಥವರಾಗ್ತೇವೆ। स्वर्ग क्या है, नरक क्या है, 84 जन्म का चक्र कैसे फिरता है, यह सिवाय तुम्हारे इस सृष्टि में कोई भी नहीं जानते, कह देते यह सब कल्पना है। ಬಾಬಾ ಹೇಳ್ತಾರೆ ಸ್ವರ್ಗ ಅಂದ್ರೇನು, ನರಕ ಅಂದ್ರೇನು, 84 ಜನ್ಮಗಳ ಚಕ್ರ ಹೇಗೆ ತಿರುಗ್ತದೆ, ಇದು ನಮ್ಮ ಹೊರತು ಅಂದರೆ ನಾವು ಮಕ್ಕಳ ಹೊರತು ಈ ಸೃಷ್ಟಿಯಲ್ಲಿ ಯಾರೂ ಕೂಡ ತಿಳ್ಕೊಂಡಿಲ್ಲ। ಹೇಳ್ತಾರೆ ಇದೆಲ್ಲ ಕಲ್ಪನೆ, ನೀವೇನು ಹೇಳ್ತೀರಾ ಇದೆಲ್ಲ ಕಲ್ಪನೆ ಅಂತ ಹೇಳ್ತಾರೆ ಅವರು। ऐसे के लिए समझना है या हमारे कुल का नहीं है। ಯಾರು ನಾವು ಹೇಳುವಂಥ ಜ್ಞಾನವನ್ನು ಕಲ್ಪನೆ ಅಂತ ತಿಳ್ಕೊಳ್ತಾರಲ್ಲ ಅವ್ರು ನಮ್ಮ ಕುಲದವರಲ್ಲ ಅಂತ ತಿಳ್ಕೊಳ್ಬೇಕು। दिल शिकस्त नहीं होना चाहिए, समझा जाता है इनका पार्ट नहीं है तो कुछ भी समझ नहीं सकेंगे। ಬೇಜಾರು ಮಾಡ್ಕೊಳ್ಬಾರ್ದು ಅಂತಾರೆ ಬಾಬಾ, ತಿಳ್ಕೊಳ್ಳಾಗ್ತದೆ ಅವ್ರ ಪಾತ್ರನೇ ಇಲ್ಲ ಅಂದಮೇಲೆ ಅವರೇನು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ। अभी तुम बच्चों का सिर बहुत ऊंच है, जब तुम ऊंच दुनिया में होंगे तो नीच दुनिया को नहीं जानेंगे। ಬಾಬಾ ಹೇಳ್ತಾರೆ ನಿಮ್ಮ ತಲೆ ಭಾಳ ಶ್ರೇಷ್ಠ ಇದೆ, ಅಂದರೆ ನೀವು ಯಾವಾಗಲೂ ತಲೆ ಎತ್ತಿ ನಡೆಯುವಂಥವ್ರು ಅಂತ। ಯಾಕೆಂದರೆ ನೀವು ಶ್ರೇಷ್ಠ ಜಗತ್ತಿಗೆ ಹೋಗ್ತೀರಿ ಅಂದಮೇಲೆ ಈ ಕನಿಷ್ಠವಾದ ಜಗತ್ತನ್ನು ನೀವು ತಿಳ್ಕೊಳ್ಳೋದಿಲ್ಲ, ಅಂದರೆ ಅದ್ರ ಬಗ್ಗೆ ನಿಮಗೆ ಅರಿವು ಬರೋದಿಲ್ಲ। ನೀಚ ದುನಿಯಾ ವಾಲೆ ಫಿರ್ ಊಂಚ ದುನಿಯಾಕೋ ನೈ ಜಾನ್ತೆ, ಈ ಕನಿಷ್ಠ ಜಗತ್ತಿನವರು ಶ್ರೇಷ್ಠ ಜಗತ್ತನ್ನು ತಿಳ್ಕೊಂಡಿಲ್ಲ। ಉನ್ಕೋ ಕಾಹಿ ಜಾತಾ ಹೇ ಸ್ವರ್ಗ, ವಿಲಾಯತ್ ವಾಲೆ ಬಲ್ ಸ್ವರ್ಗ ಮೇ ಜಾತೆ ನೈ ಹೇ ಫಿರ್ ಬಿ ನಾಮ್ ತೋ ಲೇತೆ ಹೇ ಹೆವೆನ್ ಪ್ಯಾರಡೈಸ್ ತ। ಬಾಬಾ ಹೇಳ್ತಾರೆ ಅದಕ್ಕೆ ಹೇಳಲಾಗ್ತದೆ ಸ್ವರ್ಗ ಅಂಥೇಳಿ, ಇನ್ನು ವಿದೇಶದವರು ಭಲೆ ಸ್ವರ್ಗಕ್ಕೆ ಹೋಗೋದಿಲ್ಲ, ಆದರೂ ಕೂಡ ಹೆಸರು ತಗೊಳ್ತಾರವರು, ಸ್ವರ್ಗ ಪ್ಯಾರಡೈಸ್ ಇತ್ತು, ಹೆವನ್ ಇತ್ತು ಅಂತ ಹೇಳ್ತಾರವರು। मुसलमान लोग भी बहिश्त कहते हैं, परंतु ये उनको पता नहीं कि वहाँ कैसे जाना होता है। ಈ ಮುಸಲ್ಮಾನರು ಕೂಡ ಬಹಿಷ್ತ್ ಅಂತ ಹೇಳ್ತಾರೆ ನೋಡಿ, ಜನ್ನತ್ ಅಂತ ಹೇಳ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೆಂಗೆ ಹೋಗಬೇಕು, ಹೆಂಗೆ ಹೋಗ್ತಾರೆ ಅನ್ನೋದು ಅವ್ರು ತಿಳ್ಕೊಂಡಿಲ್ಲ। अभी तुमको कितनी समझ मिलती है, ऊंचते ऊंच बाप कितनी नॉलेज देते हैं। ಈಗ ನಿಮ್ಗೆ ಎಷ್ಟು ತಿಳುವಳಿಕೆ ಸಿಗ್ತದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಷ್ಟು ಜ್ಞಾನ ಕೊಡ್ತಾರೆ ನಿಮಗೆ। ಯ ಡ್ರಾಮಾ ಕೈಸಾ ವಂಡರ್ಫುಲ್ ಬನಾ ಹುವಾ ಹೇ, ಬಾಬಾ ಹೇಳ್ತಾರೆ ಈ ನಾಟಕ ಎಷ್ಟೊಂದು ಅದ್ಭುತವಾಗಿ ಮಾಡಲ್ಪಟ್ಟಿದೆ। ಜೋ ಡ್ರಾಮಾಕ್ಕೆ ರಾಜ್ ಕೋ ನೈ ಜಾನ್ತೆ ವ ಕಲ್ಪನಾ ಕಹ ದೇತೆ, ಯಾರೂ ಈ ನಾಟಕದ ರಹಸ್ಯವನ್ನು ತಿಳ್ಕೊಳ್ಳೋದಿಲ್ಲ, ಅವರು ಇದನ್ನು ಕಲ್ಪನೆ ಅಂತ ಹೇಳಿಬಿಡ್ತಾರೆ। तुम बच्चे जानते हो यह तो है ही पति दुनिया, इसलिए चिल्लाते हैं हे पतित पावन आकर हमको पावन बनाओ। ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಇದು ಪತಿತ ಜಗತ್ತಾಗಿದೆ, ಅದಕ್ಕೆ ಕೂಗ್ತಾರೆ ನೋಡಿ, ಹೇ ಪತಿತ ಪಾವನ ನೀನು ಬಾ, ಬಂದು ನಮ್ಮನ್ನು ಪಾವನ ಮಾಡು। बाप कहते हर 5000 वर्ष बाद हिस्ट्री रिपीट होती है, पुरानी दुनिया सो नई बनती है, इसलिए मुझे आना पड़ता है। ಬಾಬಾ ಹೇಳ್ತಾರೆ ಇಲ್ಲಿ ಪ್ರತಿ 5000 ವರ್ಷಗಳ ನಂತರ ಇತಿಹಾಸ ರಿಪೀಟ್ ಆಗ್ತದೆ, ಹಳೆಯ ಜಗತ್ತಿನಿಂದ ಹೊಸದಾಗ್ತದೆ, ಅದಕ್ಕೋಸ್ಕರ ನಾನು ಬರಬೇಕಾಗ್ತದೆ। ಕಲ್ಪ ಕಲ್ಪ ಆಕರ್ ತುಮ್ ಬಚ್ಚೋಂ ಕೋ ಊಂಚತೆ ಊಂಚ ಬನಾತಾ ಹೂँ। ಬಾಬಾ ಹೇಳ್ತಾರೆ ಕಲ್ಪ ಕಲ್ಪಕ್ಕೂ ಬಂದು ನಾನು ನೀವು ಮಕ್ಕಳನ್ನು ಶ್ರೇಷ್ಠಾತಿ ಶ್ರೇಷ್ಠ ಮಾಡ್ತೇನೆ। ಪಾವನ್ ಕೋ ಊಂಚ ಅವ್ರ ಪತಿತ್ ಕೋ ನೀಚ್ ಕಹಾ ಜಾತಾ ಹೇ, ಪಾವನ ಇರುವಂಥವರಿಗೆ ಶ್ರೇಷ್ಠ, ಪತಿತ ಇರುವಂಥವರಿಗೆ ಕನಿಷ್ಠ ಅಂತ ಹೇಳಲಾಗ್ತದೆ। ಯಹಿ ದುನಿಯಾ ನೈ ಪಾವಂತಿ ಅಭಿ ತೋ ಪತಿತ್ ಹೇ, ಇದೇ ಜಗತ್ತು ಹೊಸದಾದಾಗ ಅದು ಪಾವನ ಆಗಿರ್ತದೆ, ಈಗ ಪತಿತ ಆಗಿದೆ। ಯ ಬಾತೆ ತುಮಾರೆ ಮೇ ಬಿ ನಂಬರ್ವಾರ್ ಹೇ ಜೋ ಸಮಜ್ತೆ ಹೇ,
जिनकी बुद्धि में यह बातें रहती है वह सदा खुश रहते हैं। ಈ ಮಾತು ನಿಮ್ಮಲ್ಲಿಯೂ ಕೂಡ ನಂಬರ್ವಾರಾಗಿ ಯಾರು ತಿಳ್ಕೊಂಡಿದ್ದಾರೆ, ಯಾರ ಬುದ್ಧಿಯಲ್ಲಿ ಈ ಮಾತು ಇರ್ತದೆ ಅವರು ಸದಾ ಖುಷಿಯಾಗಿರ್ತಾರೆ. ಬುದ್ಧಿ ಮೇ ನಹೀ ಹೈ ತೋ ಕೋಯಿ ನೆ ಕುಚ್ ಕಹಾ ಕುಚ್ ನುಕ್ಸಾನ್ ಹುವಾ ತೋ ರಂಜ್ ಹೋ ಜಾತೆ ಹೈ. ಬುದ್ಧಿಯಲ್ಲಿ ಇಲ್ಲ ಅಂತಂದಾಗ ಯಾರೋ ಏನೋ ಅಂದರು, ಏನೋ ಹಾನಿ ಆಯಿತು ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ಬಾಬಾ ಕತೆ ಅಭಿ ನೀಚ ದುನಿಯಾ ಕಾ ಅಂತ ಆನಾ ಹೇ, ಯಹ ಹೇ ಪುರಾನಿ ದುನಿಯಾ. ಬಾಬಾ ಹೇಳ್ತಾರೆ ಈ ಕನಿಷ್ಠ ಜಗತ್ತಿನ ಕೊನೆಯಾಗಲಿದೆ, ಇದು ಹಳೆ ಜಗತ್ತು. ಮನುಷ್ಯ ಕಿತ್ನಾ ನೀಚ ಬನ್ ಜಾತೆ ಹೇ, ಪರಂತು ಯಹ ಕೋಯಿ ಸಮಸ್ತೆ ತೋಡಿ ಏಕೆ ಹಮ್ ನೀಚ ಹೇ. ಬಾಬಾ ಹೇಳ್ತಾರೆ ಮನುಷ್ಯರು ಇವತ್ತು ಎಷ್ಟು ಕನಿಷ್ಠ ಆಗಿಬಿಡ್ತಾರೆ, ಆದರೆ ತಿಳ್ಕೊಂಡೇ ಇಲ್ಲ ನಾವು ಕನಿಷ್ಠರು ಅಂತ. ಭಕ್ತ ಲೋಗ್ ಹಮೇಶಾ ಸಿರ್ ಜುಕಾತೆ ಹೇ, ನೀಚೆ ಕೆ ಆಗೆ ಸಿರ್ ಜುಕಾನ ತೋಡಿ ಹೋತಾ ಹೇ. ಬಾಬಾ ಹೇಳ್ತಾರೆ ನೋಡಿ, ಭಕ್ತರು ಯಾವಾಗಲೂ ತಲೆ ಬಾಗ್ತಾರೆ ನೋಡಿ, ಕನಿಷ್ಠ ಇದ್ದವರಿಗೆ ತಲೆ ಬಾಗೋದೇನು ಅಂತಾರೆ ಬಾಬಾ. ಪವಿತ್ರ ಕೆ ಆಗೆ ಸಿರ್ ಜುಕಾನ ಹೋತಾ ಹೇ. ಸತ್ಯುಗ್ ಮೇ ಕಭಿ ಐಸಾ ನಹೀ ಹೋತಾ. ಆ್ಯಕ್ಚುಲಿ ಪವಿತ್ರ ಇರುವಂಥವರಿಗೆ, ಪೂಜ್ಯ ಇರುವಂಥವರಿಗೆ ತಲೆ ಬಾಗಬೇಕಾಗ್ತದೆ, ಆದರೆ ಸತ್ಯುಗದಲ್ಲಿ ಈ ರೀತಿ ಇರೋದಿಲ್ಲ. ಭಕ್ತ ಲೋಗ್ ಹಿ ಐಸಾ ಕರ್ತೆ ಹೇ, ಬಾಪ್ ತೋ ಐಸಾ ನಹೀ ಕಹತೆ ಸಿರ್ ಜುಕಾ ಕರ್ ಚಲೋ. ಭಕ್ತರು ಈ ರೀತಿ ಹೇಳ್ತಾರೆ ತಾನೆ, ಆದರೆ ಬಾಬಾ ಈ ರೀತಿ ಹೇಳೋದಿಲ್ಲ ತಲೆ ಬಾಗಿಸ್ಕೊಂಡು ಹೋಗಿ ಅಂತ. ನಹೀ ಅದು ಪಢಾಯಿ ಹೇ, ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಮೇ ತುಮ್ ಪढ़ ರಹೆ ಹೋ. ಹಾಂ, ಬಾಬಾ ಹೇಳ್ತಾರೆ ಇಲ್ಲ ಇದು ಶಿಕ್ಷಣವಾಗಿದೆ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀವು ಓದ್ತಿದ್ದೀರಾ. तो कितना नशा रहना चाहिए, ऐसे नहीं सिर्फ ಯೂನಿವರ್ಸಿಟಿ में नशा रहे घर में उतर जाए. ಬಾಬಾ ಹೇಳ್ತಾರೆ ನಿಮ್ಗೆ ಎಷ್ಟು ನಶೆ ಇರಬೇಕು, ಈ ರೀತಿಯೂ ಅಲ್ಲ, ಕೇವಲ ಯೂನಿವರ್ಸಿಟಿಯಲ್ಲಿ ನಶೆ ಇರೋದು, ಮನೆಯಲ್ಲಿ ನಶೆ ಇಳಿದು ಹೋಗೋದಲ್ಲ. घर में हमेशा नशा रहना चाहिए. ಮನೆ ಅಂದಾಗ ಯಾವಾಗ್ಲೂ ನಶೆ ಇರಬೇಕು. ಯಾ ತೋ ತುಮ್ ಬಚ್ಚೆ ಜಾನ್ತೆ ಹೋ ಶಿವಬಾಬಾ ಹಮ್ಕೋ ಪಢಾತೆ ಹೇ. ಇಲ್ಲಂತೂ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಶಿವಬಾಬಾ ನಮಗೆ ಓದಿಸ್ತಿದ್ದಾರೆ. ಯಾ ತೋ ಕಹತೆ ಹೇ ಕಿ ಮೈ ಥೋಡೆ ಹಿ ಜ್ಞಾನ ಸಾಗರ್ ಹೂँ, ಯಾ ಬಾಬಾ ಭಿ ಜ್ಞಾನ ಕಾ ಸಾಗರ್ ನಹೀ ಹೈ. ಇಲ್ಲಂತೂ ಹೇಳ್ತಾರೆ ತಾನೇ ನಾನು ಜ್ಞಾನ ಸಾಗರ ಆಗಿದ್ದೀನೇನು. ಇಲ್ಲಿ ಬಾಬಾನು ಕೂಡ ಹೇಳ್ತಾರೆ, ಅಂದರೆ ಬ್ರಹ್ಮಾಬಾ ಈ ರೀತಿ ಹೇಳ್ತಾರೇನು ನಾನು ಜ್ಞಾನ ಸಾಗರ ಅಂತ. ಆದರೆ ಈ ಬಾಬಾ ಜ್ಞಾನ ಸಾಗರ ಅಂತೂ ಅಲ್ಲ, ಶಿವಬಾಬಾ ಏನಾಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ. ಜ್ಞಾನ ಸೆ ನದಿ ನಿಕಲ್ತಿ ಹೇನ, ಸಾಗರ್ ತೋ ಏಕೆ, ಸಾಗರದಿಂದ ನದಿ ಹುಟ್ಕೊಳ್ತದೆ, ಸಾಗರ ಒಂದೇ. ಬ್ರಹ್ಮಪುತ್ರ ಸಬ್ಸೆ ಬಡಿ ನದಿ ಹೇ, ಬಹುತ್ ಬಡೆ ಸ್ಟೀಮರ್ಸ್ ಆತೆ ಹೇ. ಬ್ರಹ್ಮಪುತ್ರ ಎಲ್ಲಕ್ಕಿಂತ ದೊಡ್ಡ ನದಿ, ದೊಡ್ಡ ದೊಡ್ಡ ಹಡಗುಗಳು ಅಲ್ಲಿ ಬರ್ತವೆ. ನದಿಯಾ ತೋ ಬಾಹರ್ ಭಿ ಬಹುತ್ ಹೇ, ಪತಿತ್ ಪಾವನಿ ಗಂಗಾ ಯಾ ಸಿರ್ಫ್ ಯಾಯಿ ಕಹತೆ ಹೇ. ಅಂದರೆ ವಿದೇಶಗಳಲ್ಲಿನೂ, ಹೊರಗಡೆ ಅಂದರೆ ವಿದೇಶಗಳಲ್ಲಿನೂ ಕೂಡ ಭಾಳಷ್ಟು ನದಿಗಳಿವೆ. ಪತಿತ ಪಾವನಿ ಗಂಗಾ ಎನ್ನುವುದು ಇಲ್ಲಿ ಮಾತ್ರ, ಅಂದರೆ ಭಾರತದಲ್ಲಿ ಮಾತ್ರ. ಬಾಹರ್ ಮೇ ಕೊಯ್ ಭಿ ನದಿ ಕೋ ಐಸೆ ನಹೀ ಕಹೆಂಗೆ, ಪತಿತ್ ಪಾವನಿ ನದಿ ಹೇ ಫಿರ್ ತೋ ಗುರು ಕಿ ಕೊಯ್ ದರ್ಕಾರ್ ನಹೀ. ಹೊರಗಡೆ ಬಾಬಾ ಹೇಳ್ತಾರೆ ಯಾವುದೇ ನದಿಗೆ ಈ ರೀತಿ ಹೇಳೋದಿಲ್ಲ, ಪತಿತ ಪಾವನಿ ನದಿಯಾಗಿದೆ, ನಂತರ ಗುರುವಿನ ಅವಶ್ಯಕತೆ ಇರೋದಿಲ್ಲ. ಅಂದರೆ ಪತಿತ ಪಾವನಿನೇ ನದಿ ಆದರೆ ಮತ್ತು ಗುರುವಿನ ಅವಶ್ಯಕತೆ ಯಾಕೆ, ಎಲ್ಲರೂ ಪಾವನ ಆದಮೇಲೆ ಮತ್ತು ಗುರು ಯಾಕೆ ಬೇಕು ಅಂತ. ನದಿಯೋ ಮೇ ತಾಲಾವ್ ಮೇ ಕಿತ್ನಾ ಭಟಕ್ತೆ ಹೇ, ಖಾತೋ ತಾಲಾವ್ ಐಸೆ ಗಂದೆ ಹೋತಿ ಬಾತ್ ಮತ್ ಪೂಚೋ. ನದಿಗಳಲ್ಲಿ ಬಾಬಾ ಹೇಳ್ತಾರೆ, ಸರೋವರಗಳಲ್ಲಿ, ಕಾಲುವೆಗಳಲ್ಲಿ ಎಷ್ಟೆಲ್ಲ ಅಲ್ದಾಡ್ತಾರೆ ನೋಡಿ. ಕೆಲವು ಕಾಲುವೆಗಳು ಇಷ್ಟು ಕೊಳಕಾಗಿರ್ತದೆ, ಅದ್ರ ಮಾತೆ ಕೇಳಬೇಡಿ ಅಂತಾರೆ ಬಾಬಾ. ಉಸ್ಕಿ ಮಿಟ್ಟಿ ಉಠಾಕರ್ ರಗಡ್ತೆ रहते हैं. अब बुद्धि में आया है यह सब नीचे उतरने के रास्ते हैं. ಅದ್ರ ಮಣ್ಣು ತೊಗೊಂಡು ಮೈಗೆಲ್ಲ ಹಚ್ಕೊಳ್ತಾರೆ. ಈಗ ಬುದ್ಧಿಯಲ್ಲಿ ಬಂತು ಇದೆಲ್ಲ ಕೆಳಗಿಳಿಯೋ ಮಾರ್ಗವಾಗಿದೆ. वो लोग कितना प्रेम से जाते हैं, अब तुम समझते हो कि ज्ञान से हमारी आंखें ही खुल गई. ಬಾಬಾ ಹೇಳ್ತಾರೆ ಎಷ್ಟು ಪ್ರೀತಿಯಿಂದ ಹೋಗ್ತಾರೆ ಅವರು ಆ ಜಾಗಕ್ಕೆ. ಈಗ ನೀವು ತಿಳ್ಕೊಂಡಿದ್ದೀರಾ ಈ ಜ್ಞಾನದಿಂದ ನಮ್ಮ ಕಣ್ಣುಗಳು ತೆರೀತು ಅಂತ. ತುಮಾರಿ ಜ್ಞಾನ ಕಿ ತೀಸರಿ ಆಂಕ ಖುಲಿ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಜ್ಞಾನದ ಮೂರನೇ ಕಣ್ಣು ತೆರೀತು. ಆತ್ಮಕೋ ತೀಸರಾ ನೇತ್ರ ಮಿಲ್ತಾ ಹೇ, ಇಸ್ಲಿಯೇ ತ್ರಿಕಾಲದರ್ಶಿ ಕಹತೆ ಹೇ. ಆತ್ಮಕ್ಕೆ ಮೂರನೇ ಕಣ್ಣು ಸಿಗ್ತದಲ್ವಾ, ಅದಕ್ಕೆ ತ್ರಿಕಾಲದರ್ಶಿ ಅಂತ ಅಂದರು. ತೀನೋ ಕಾಲೋं का ज्ञान आत्मा में आता है. आत्मा तो बिंदी है, उसमें नेत्र कैसे होगा. ಮೂರು ಕಾಲಗಳ ಜ್ಞಾನ ಆತ್ಮದಲ್ಲಿ ಬರ್ತದೆ. ಆತ್ಮ ಅಂತೂ ಬಿಂದು ಆಗಿದೆ, ಅದು ನೇತ್ರ ಅಂತ ಹೆಂಗಾಗ್ತದೆ. ಯಸಬ್ ಸಮಜ್ನೆ ಕಿ ಬಾತೆ, ಇದೆಲ್ಲ ತಿಳ್ಕೊಳ್ಳುವಂಥ ಮಾತು ಅಂತಾರೆ ಬಾಬಾ. ज्ञान के तीसरे नेत्र से तुम त्रिकालदर्शी त्रिलोकीनाथ बनते हो, नास्तिक से आस्तिक बन जाते हो. ಜ್ಞಾನದ ಮೂರನೇ ಕಣ್ಣಿನಿಂದ ನೀವು ತ್ರಿಕಾಲದರ್ಶಿ ತ್ರಿಲೋಕಿನಾಥರಾಗ್ತೀರ, ನಾಸ್ತಿಕರಿಂದ ಆಸ್ತಿಕರಾಗ್ತೀರ. ಹಾಗೆ ತುಮ್ ರಚಯಿತ और ರಚನಾ के ಆದಿ ಮಧ್ಯ ಅಂತಕೋ ನೈ ಜಾನ್ತೆ. ಮೊದಲೆಲ್ಲ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿರಲಿಲ್ಲ. ಅಭಿ ಬಾಪ್ ದ್ವಾರ ರಚನಾ के ಆದಿ ಮಧ್ಯ ಅಂತಕೋ ಜಾನ್ನೆ ಸೆ ತುಮಕೋ ವರ್ಷ ಮಿಲ್ ರಹಾ ಹೈ. ಈಗ ತಂದೆಯ ಮೂಲಕ ರಚನೆಯ ಆದಿ ಮಧ್ಯ ಅಂತ್ಯದವನ್ನು ತಿಳ್ಕೊಳ್ಳೋದ್ರಿಂದ
ನಿಮಗೆ ಆಸ್ತಿ ಸಿಗ್ತಾ ಇದೆ. ये नॉलेज है ना. ಬಾಬಾ ಹೇಳ್ತಾರೆ ಇದು ಜ್ಞಾನ ಅಲ್ವಾ. ಹಿಸ್ಟ್ರಿ ಜಾಗ್ರಫಿ ಬಿ ಹೇ, ಹಿಸಾಬ್ ಕಿತಾಬ್ है ना. ಇತಿಹಾಸ ಭೂಗೋಳನೂ ಇದೆ, ಲೆಕ್ಕಾಚಾರನೂ ಇದೆ. अच्छा तीखा बच्चा हो तो हिसाब करे हम कितने जन्म लेते हैं, इस हिसाब से और धर्म वालों के कितने जन्म होंगे. ಬಾಬಾ ಹೇಳ್ತಾರೆ ಸ್ವಲ್ಪ ಜಾಣ ಮಕ್ಕಳಿದ್ರೆ ಲೆಕ್ಕ ತೆಗಿಬೋದು. ನಾವು ಎಷ್ಟು ಜನ್ಮ ತಗೊಳ್ತೇವೆ, ಈ ಲೆಕ್ಕದಿಂದ ಬೇರೆ ಧರ್ಮದವರು ಎಷ್ಟು ಜನ್ಮ ತಗೊಳ್ತಾರೆ ಅಂತ. ಪರಂತು ಬಾಪ್ कहते हैं इन सब बातों में ಜಾಸ್ತಿ ಮಾತಾ ಮಾರನೆ ಕಿ ದರ್ಕಾರ ನೈ ಹೈ. ಆದರೆ ಬಾಬಾ ಹೇಳ್ತಾರೆ ಇದೆಲ್ಲ ಮಾತುಗಳಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಟೈಮ್ ವೇಸ್ಟ್ ಹೋ ಜಾಯೇಗಾ, ಯಾ ತೋ ಸಬ್ ಬೋಲ್ನಾ ಹೈ. ಸಮಯ ಹಾಳಾಗ್ತದೆ, ಇದೆಲ್ಲವನ್ನು ಮರಿಬೇಕು ಅಂತಾರೆ ಬಾಬಾ. ये सुनाने की दरकार नहीं, तुम तो रचयिता बाप की पहचान देते हो जिसको कोई जानते नहीं. ಬಾಬಾ ಹೇಳ್ತಾರೆ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ, ನೀವು ರಚಯಿತ ತಂದೆಯ ಪರಿಚಯ ಕೊಡ್ತೀರಾ, ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಶಿವಬಾಬಾ ಭಾರತ್ ಮೇ ಹಿ ಆತೆ ಹೇ, ಜರೂರ್ ಕುಚ್ ಕರ್ಕೆ ಜಾತೆ ತಪ್ ತೋ ಜಯಂತಿ ಮನಾತೆ ಹೇ ನ. ಶಿವಬಾಬಾ ನೋಡಿ ಭಾರತದಲ್ಲೇ ಬರ್ತಾರೆ, ಅವಶ್ಯವಾಗಿ ಏನೋ ಮಾಡಿ ಹೋಗ್ತಾರೆ. ಏನು ಮಾಡಿ ಹೋಗ್ತಾರೆ? ಅನೇಕಾತ್ಮಗಳಂದರೆ ಇಡೀ ಜಗತ್ತನ್ನು ಕಲ್ಯಾಣ ಮಾಡಿ ಹೋಗ್ತಾರೆ ಬಾಬಾ. ಅದಕ್ಕೇ ಅವ್ರ ಜಯಂತಿ ಆಚರಣೆ ಮಾಡ್ತೀವಿ ತಾನೆ. ಗಾಂಧಿ ಅಥವಾ कोई ಸಾಧು ಆದಿ ಹೋಕರ್ ಗಯೆ ಹೇ, ಉನ್ನೋಂಕೆ ಸ್ಟ್ಯಾಂಪ್ ಬನಾತೆ रहते. ಈಗ ನೋಡಿ ಗಾಂಧೀಜಿದಿರ್ಬೋದು ಅಥವಾ ಯಾವುದೇ ಪ್ರಸಿದ್ಧವಾದ ಸಾಧುಗಳು ಇದ್ದು ಹೋದರು ಅಂದರೆ ಅವ್ರದ್ದೆಲ್ಲ ಸ್ಟ್ಯಾಂಪ್ಸ್ ಮಾಡ್ತಾ ಇರ್ತಾರೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಕಿ ಸ್ಟ್ಯಾಂಪ್ ಬನಾತೆ ಹೇ. ಅಭಿ ತುಮಕೋ ತೋ ನಶಾ ಹೇ, ಹಮ್ ತೋ ಪಾಂಡವ್ ಗೌರ್ಮೆಂಟ್ ಹೇ. ಬಾಬಾ ಹೇಳ್ತಿದ್ರೆ ಫ್ಯಾಮಿಲಿ ಪ್ಲ್ಯಾನಿಂಗದ್ದು ಕೂಡ ಸ್ಟ್ಯಾಂಪ್ ಮಾಡ್ತಾರೆ. ಈಗ ನಿಮಗಂತೂ ನಶೆ ಇದೆ, ನಮ್ಮದಂತೂ ಪಾಂಡವ್ ಗೌರ್ಮೆಂಟ್ ಆಗಿದೆ. ಆಲ್ಮೈಟಿ ಬಾಬಾ ಕಿ ಗೌರ್ಮೆಂಟ್ ಹೇ, ತುಮಾರ ಯ ಕೋರ್ಟ್ ಆಫ್ ಆರ್ಮ್ಸ್ ಹೇ. ಬಾಬಾ ಹೇಳ್ತಾರೆ ಆಲ್ಮೈಟಿ ಬಾಬಾನ ಗೌರ್ಮೆಂಟ್ ಆಗಿದೆ ಇದು, ನಮ್ಮದಿದು ರಾಷ್ಟ್ರ ಲಾಂಛನ ಅಂತ ಹೇಳ್ತಾರಲ್ವ, ಹಾಗೆ ನಮ್ಮದು ಕೂಡ ಒಂದು ಲಾಂಛನ ಇದೆ. ಫಿರ್ ಕೊಯ್ ಇಸ್ ಕೋರ್ಟ್ ಆಫ್ ಆರ್ಮ್ಸ್ಕೋ ಜಾನ್ತೇ ಹಿ ನಹೀ. ಆದರೆ ಈ ಲಾಂಛನ ಅಂದರೆ ಈ ಗುರುತು ನಾವೇನು ಬ್ಯಾಡ್ಜ್ ಅಂತೇವೆ, ಇದನ್ನು ಯಾರೂ ತಿಳ್ಕೊಂಡಿಲ್ಲ. ತುಮ್ ಸಮಸ್ತೆ ಹೋಗಿ ವಿನಾಶ ಕಾಲೇ ಪ್ರೀತ ಬುದ್ಧಿ ಹಮಾರ. ನಾವು ಹೇಳ್ತೇವೆ ವಿನಾಶ ಕಾಲದಲ್ಲಿ ಪ್ರೀತ ಬುದ್ಧಿ ನಮ್ಮದೇನೆ ಅಂತ. बाप को हम बहुत याद करते हैं, बाप को याद करते करते प्रेम में आंसू आ जाते हैं. ಬಾಬನನ್ನು ನಾವು ಭಾಳ ನೆನಪು ಮಾಡ್ತೇವೆ, ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಪ್ರೇಮದಲ್ಲಿ ಕಣ್ಣೀರು ಬರ್ತದೆ ಅಂತಾರೆ ಬಾಬಾ. ಬಾಬಾ ಆಪ್ ಹಮೇ ಆಧಾ ಕಲ್ಪ ಕೆ ಲಿಯೆ ಸಬ್ ದುಃಖೋं से दूर कर देते हो. ಬಾಬನಿಗೆ ಹೇಳ್ತೇವೆ ಬಾಬಾ ತಾವು ನಮಗೆ ಅರ್ಧ ಕಲ್ಪಕ್ಕೋಸ್ಕರ ಎಲ್ಲ ದುಃಖಗಳಿಂದ ದೂರ ಮಾಡ್ತೀರಾ. ಅವ್ರ कोई ಗುರುವ ಮಿತ್ರ ಸಂಬಂಧಿ ಆದಿ ಕಿಸ್ಕಿ ಬಿ ಯಾದ್ ಕರ್ನೆ ಕಿ ದರ್ಕಾರ ನಹಿ. ನೋಡಿ ಇನ್ನು ಯಾವುದೇ ಗುರು ಅಥವಾ ಮಿತ್ರ ಸಂಬಂಧಿಗಳು ಇನ್ನು ಯಾರನ್ನೂ ನೆನಪು ಮಾಡೋ ಅವಶ್ಯಕತೆಯೇ ಬರಲ್ಲ. ಏಕ್ ಬಾಪ್ ಕೋ ಹಿ ಯಾದ್ ಕರೋ, ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಸವೇರೆ ಕಾ ಟೈಮ್ ಬಹುತ್ ಅಚ್ಚಾ ಹೇ ಬಾಬಾ, ಆಪ್ಕಿ ತೋ ಬಡಿ ಕಮಾಲ್ ಹೇ. ಮುಂಜಾವಿನ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಹೇಳ್ತೇವೆ ಆ ಸಮಯ ಭಾಳ ಚೆನ್ನಾಗಿದೆ ಅಂತಾರೆ ಬಾಬಾ. ಬಾಬಾ ನೀವಂತೂ ಕಮಾಲೆ ಮಾಡ್ತೀರಾ. ಹರ್ 5000 ವರ್ಷ ಬಾದ್ ಹಮೇ ಆಪ್ ಜಗಾತೆ ಹೋ. ಬಾಬನಿಗೆ ಹೇಳ್ತೇವೆ, ಬಾಬನ ಜೊತೆ ಮಾತಾಡ್ತೇವೆ, ಬಾಬಾ ಪ್ರತಿ 5000 ವರ್ಷಗಳ ನಂತರ ಮತ್ತೆ ನಮ್ಮನ್ನು ಜಾಗೃತ ಮಾಡ್ತೀರಾ. ಸಭಿ ಮನುಷ್ಯ ಮಾತ್ರ ಕುಂಭಕರ್ಣಕ್ಕೆ ಹಸುರಿ ನಿಂದ ಮೇ ಸೋಯೇ ಹುಯೇ ಹೇ, ಅರ್ಥಾತ್ ಅಜ್ಞಾನ ಅಂಧೇರೆ ಮೇ. ನೋಡಿ ಇವತ್ತು ಎಲ್ಲ ಮನುಷ್ಯ ಮಾತ್ರರು ಕುಂಭಕರ್ಣನ ಅಸುರಿ ನಿದ್ರೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಅಜ್ಞಾನ ಅಂಧಕಾರದಲ್ಲಿದ್ದಾರೆ. ಅಭಿ ತುಮ್ ಸಮಸ್ತೆ ಹೋ ಭಾರತ್ ಕಾ ಪ್ರಾಚೀನ ಯೋಗ ತೋ ಯಹ ಹೇ, ಬಾಕಿ ಜೋ ಭಿ ಇತ್ನೆ ಹಠ ಯೋಗ ಆದಿ ಸಿಕ್ಲಾತೆ ಹೇ ವ ಸಭಿ ಹೇ ಎಕ್ಸಸೈಸ್ ಶರೀರ ಕೋ ತಂದರುಸ್ತ್ ರಖನೆ ಕೆ ಲಿಯೆ. ಬಾಬಾ ಹೇಳ್ತಾರೆ ಈಗ ನೀವು ತಿಳ್ಕೊಂಡಿದ್ದೀರಾ ಭಾರತದ ಪ್ರಾಚೀನ ಯೋಗ ಇದಾಗಿದೆ. ಇನ್ನಿಷ್ಟೆಲ್ಲ ಹಠಯೋಗ ಏನೆಲ್ಲ ಕಲಿಸಲಾಗ್ತದೆ ಅದೆಲ್ಲವೂ ಕೂಡ ಎಕ್ಸಸೈಸ್ ಅಂತಾರೆ ಬಾಬಾ, ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೋಸ್ಕರ. ಅಭಿ ತುಮಾರಿ ಬುದ್ಧಿ ಮೇ ಸಾರಾ ಜ್ಞಾನ ಹೇ ತೋ ಖುಷಿ ರತಿ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ ಅಂದಾಗ ಖುಷಿ ಇರ್ತದೆ. ಯಹಾ ಆತೆ ಹೋ ಸಮಸ್ತೆ ಹೋ ಬಾಬಾ ರಿಫ್ರೆಶ್ ಕರ್ತೆ ಹೇ. कोई तो यहाँ रिफ्रेश हो बाहर निकलते हैं व नशा खलास हो जाता है. ಬಾಬಾ ಹೇಳ್ತಾರೆ ಇಲ್ಲಿ ಬಾಬನ ಮನೆಗೆ ಬರ್ತೀರಾ, ತಿಳ್ಕೊಳ್ತೀರಾ, ಬಾಬಾ ರಿಫ್ರೆಶ್ ಮಾಡ್ತಾರೆ ಅಂತ. ಕೆಲವರು ಇಲ್ಲಿ ರಿಫ್ರೆಶ್ ಆಗಿ ಹೊರಗೆ ಹೋದರು ಅಂತಂದರೆ ಆ ನಶೆನೇ ಖಲಾಸ್ ಆಗಿಬಿಡ್ತದೆ. ನಂಬರ್ ವಾರ್ ತೋ ಹೇನಾ ಬಾಬಾ ಸಮಜಾತೆ ಹೇ ಯಾ ಹೈ ಪತಿತ ದುನಿಯಾ. ನಂಬರ್ ವಾರ್ ಅಂತೂ ಇದೆಯಲ್ವಾ, ಬಾಬಾ ತಿಳಿಸ್ಕೊಡ್ತಾರೆ ಇದು ಪತಿತ ಜಗತ್ತು. ಬುಲಾತೆ ಭಿ ಹೇ ಹೇ ಪತಿತ್ ಪಾವನಾವು, ಪರಂತು ಅಪ್ನೆ ಕೋ ಪತಿತ್ ಸಮಸ್ತೆ ತೋಡೆ ಹಿ ಹೇ. ಕರೀತಾರೆ ನೋಡಿ ಹೇ ಪತಿತ ಪಾವನ ಬಾ, ಆದರೆ ತಮ್ಮನ್ನು ಪತಿತರು ಅಂತ ತಿಳ್ಕೊಳ್ತಾರೇನು. ಇಸ್ಲಿಯೇ ಪಾಪ ಧೋನೆ ಜಾತೆ ಹೇ ಲೇಕಿನ್ ಶರೀರಕ್ಕೂ ತೊಡೆ ಪಾಪ ಲಗ್ತಾ ಹೇ. ಅದಕ್ಕೇ ನೋಡಿ ಅಲ್ಲಿ ಗಂಗಾ ನದಿಗೆ ಏನು ಮಾಡ್ತಾರೆ, ಪಾಪ ತೊಳ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಬಾಬಾ ಏನು ಹೇಳ್ತಾರೆ, ಶರೀರಕ್ಕೆ ಪಾಪ
ಹಿಡ್ದಿದೇನು? ಪಾಪ ಹಿಡ್ದಿರೋದು ಆತ್ಮಕ್ಕಲ್ವಾ? ಅಂದು ಪಾಪ ಮಾಡಿರೋದು ಆತ್ಮ ತಾನೇ. ಶರೀರವನ್ನು ತೊಳ್ಕೊಂಡ್ರೆ ಆ ಪಾಪ ಹೋಗೋದಿಲ್ಲ ಅಂತಾರೆ ಬಾಬಾ. ಹಿರಿದು ಪಾಪವ ಮಾಡಿ ಹರಿಯುವ ಗಂಗೆಯಲ್ಲಿ ಮಿಂದು ಹರಿಯಿತು ಪಾಪ ಎನಬೇಡ ಪಾಪ ಜೇಡಿ ಮಣ್ಣಲ್ಲ ಸರ್ವಜ್ಞ ಅಂತ. ದೊಡ್ಡ ದೊಡ್ಡ ಪಾಪ ಮಾಡಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅದು ಪಾಪ ತೊಳೆದು ಹೋಗುತ್ತೇನೋ, ಅದೇನು ಜೇಡಿ ಮಣ್ಣ ಅಂತ ಕೇಳ್ತಾರೆ ಶರಣರು. ಬಾಪ್ ತೋ ಆಕರ್ ತುಮೇ ಪಾವನ್ ಬನಾತೆ ಹೇ ಅವ್ರು ಕಾತೆ ಮಾಮೇಕಂ ಯಾದ್ ಕರೋ ತೋ ತುಮಾರೆ ವಿಕರ್ಮ ವಿನಾಶ ಹೋಂಗೆ. ತಂದೆ ಬಂದು ನಿಮ್ಮನ್ನು ಪಾವನ ಮಾಡ್ತಾರೆ ಮತ್ತು ಹೇಳ್ತಾರೆ ನಾನೊಬ್ಬನೇ ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಈಗ ಜ್ಞಾನ ಅಭಿ ತುಮಕೋ ಮಿಲಾ ಹೇ. ಬಾಬಾ ಹೇಳ್ತಾರೆ ಈ ಜ್ಞಾನ ಈಗ ನಿಮಗೆ ಸಿಕ್ಕಿದೆ. ಬಾರ ಸ್ವರ್ಗತ ಅಭಿ ನರಕ ಹೇ ತುಮ್ ಬಚ್ಚೆ ತೋ ಅಭಿ ಸಂಗಮ್ ಪರ್ ಹೋ. ಒಂದು ಸಮಯದಲ್ಲಿ ಭಾರತ ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ನೀವು ಮಕ್ಕಳು ಈಗ ಸಂಗಮ ಯುಗದಲ್ಲಿದ್ದೀರಾ. ಕೊಯ್ ವಿಕಾರ ಮೇ ಗಿರ್ತೆ ತೋ ಫೇಲ್ ಹೋತೆ ಹೇ ತೋ ಜೈಸೆ ನರಕ ಮೇ ಜಾಕರ್ ಗಿರ್ ಪಡ್ತೆ ಹೇ. ಬಾಬಾ ಹೇಳ್ತಾರೆ ಯಾವುದಾದ್ರೂ ವಿಕಾರದಲ್ಲಿ ಸಿಕ್ಕಾಕೊಂಡ್ರೆ ಫೇಲ್ ಆಗಿಬಿಡ್ತಾರೆ, ಅಂದರೆ ಒಂದು ರೀತಿ ನರಕದಲ್ಲಿ ಹೋಗಿ ಬಿದ್ದುಬಿಡ್ತಾರೆ. 5 ಮಂಜಿಲ್ ಸೆ ಗಿರ್ ಪಡ್ತೆ ಹೇ ಫಿರ್ 100 ಗುಣ ಸಜಾ ಖಾನಿ ಪಡ್ತಿ ಹೇ. ಬಾಬಾ ಹೇಳ್ತಾರೆ 5 ಮಹಡಿಯಿಂದ ಕೆಳಗೆ ಬಿದ್ದುಬಿಡ್ತಾರೆ, ನಂತರ 100 ಪಟ್ಟು ಶಿಕ್ಷೆ ತಿನ್ನಬೇಕಾಗ್ತದೆ. ತೋ ಬಾಪ್ ಸಮಜಾತೆ ಕಿ ಭಾರತ್ ಕಿತ್ನಾ ಊಂಚ್ ತಾ ಅಬ್ ಕಿತ್ನಾ ನೀಚ್ ಹೇ. ಈಗ ಬಾಬಾ ನಮಗೆ ತಿಳಿಸ್ಕೊಡ್ತಾರೆ ನೋಡಿ, ಎಂಥ ಶ್ರೇಷ್ಠ ಇತ್ತು ನಮ್ಮ ಭಾರತ, ಅದೇ ರೀತಿ ಎಷ್ಟು ಕನಿಷ್ಠ ಆಗಿದೆ ಇವತ್ತು. ಅಬ್ ತುಮ್ ಕಿತ್ನಾ ಸಮಜ್ದಾರ್ ಬಂತೆ ಹೋ, ಮನುಷ್ಯ ತೋ ಕಿತ್ನೇ ಬೇಸಮಜ್ ಹೇ. ಬಾಬಾ ಹೇಳ್ತಾರೆ ನೀವೀಗ ಎಷ್ಟು ಬುದ್ಧಿವಂತರಾಗ್ತೀರಾ, ಮನುಷ್ಯರು ನೋಡಿ ಎಷ್ಟು ಬುದ್ಧಿ ಇಲ್ದವರಿದ್ದಾರೆ. ಬಾಬಾ ತುಮಕೋ ಯಾ ಕಿತ್ನಾ ನಶಾ ಚಢಾತೆ ಹೇ ಫಿರ್ ಬಾಹರ್ ನಿಕ್ಲೆ ಸೆ ನಶಾ ಕಮ್ ಹೋ ಜಾತಾ ಹೇ ಖುಷಿ ಉಡ್ ಜಾತಿ ಹೇ. ಬಾಬಾ ನಮಗೆ ಹೇಳ್ತಾರೆ ನಾನು ನಿಮ್ಗೆ ಇಲ್ಲಿ ಎಷ್ಟು ನಶೆ ಏರಿಸ್ತೇನೆ, ಇಲ್ಲಿಂದ ನೀವು ಹೊರಗೆ ಹೋದ ತಕ್ಷಣ ನಶೆ ಕಡಿಮೆ ಆಗಿಬಿಡ್ತದೆ, ಖುಷಿ ಹಾರೋಗ್ಬಿಡ್ತದೆ. ಸ್ಟೂಡೆಂಟ್ ಕೊಯ್ ಬಡ ಇಮ್ತಿಹಾನ್ ಪಾಸ್ ಕರ್ತೆ ತೋ ಕಭಿ ನಶಾ ಕಮ್ ಹೋತಾ ಹೇ ಕ್ಯಾ. ನೋಡಿ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ದೊಡ್ಡ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ನಶೆ ಕಡಿಮೆ ಆಗುತ್ತೇನೋ ಅವ್ರಿಗೆ. ಪಡ್ಕರ್ ಪಾಸ್ ಹೋತೆ ಫಿರ್ ಕ್ಯಾ ಕ್ಯಾ ಬನ್ ಜಾತೆ. ನೋಡಿ ಅವ್ರು ಓದಿ ಪಾಸ್ ಆಗಿಬಿಟ್ರೆ ನೋಡಿ ಮತ್ತೆ ಏನೇನಾಗ್ಬಿಡ್ತಾರೆ ಅಂತಾರೆ ಬಾಬಾ. ಅಭಿ ದೇಖೋ ದುನಿಯಾ ಕಾ ಕ್ಯಾ ಹಾಲ್ ಹೇ ತುಮಕೋ ಉಂಚತೆ ಉಂಚ್ ಬಾಪ್ ಆಕರ್ ಪಡಾತೆ ಹೇ. ಬಾಬಾ ಹೇಳ್ತಾರೆ ನೋಡಿ ಇವತ್ತು ಜಗತ್ತಿನ ಕತೆ ಏನಾಗಿದೆ, ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಓದಿಸ್ತಾರೆ. ಸೋ ಬಿ ಹೇ ನಿರಾಕಾರ, ಅದು ಕೂಡ ನಿರಾಕಾರ. ತುಮ್ ಆತ್ಮಯೇ ಬಿ ನಿರಾಕಾರ ಹೋ ಯಾ ಪಾಠ ಬಜಾನೆ ಆಯೆ ಹೋ. ಬಾಬಾ ಹೇಳ್ತಾರೆ ನೀವು ಆತ್ಮಗಳು ನಿರಾಕಾರ ಇದ್ದೀರಾ, ಇಲ್ಲಿ ಪಾತ್ರ ಅಭಿನಯಿಸ್ಲಿಕ್ಕೆ ಬಂದಿದ್ದೀರಾ. ಯಾ ಡ್ರಾಮಾ ಕಾ ರಾಜ್ ಬಾಪಿ ಆಕರ್ ಸಮಜಾತೆ ಹೇ. ಈ ನಾಟಕದ ರಹಸ್ಯವನ್ನು ತಂದೆನೇ ಬಂದು ತಿಳಿಸ್ಕೊಡ್ತಾರೆ. ಈ ಸೃಷ್ಟಿ ಚಕ್ರಕ್ಕೋ ಡ್ರಾಮಾ ಬಿ ಕಹಾ ಜಾತಾ ಹೇ. ಈ ಸೃಷ್ಟಿ ಚಕ್ರವನ್ನು ನಾಟಕ ಅಂತ ಹೇಳಲಾಗ್ತದೆ. ಉಸ್ ನಾಟಕ ಮೇ ತೋ ಕೊಯ್ ಬಿಮಾರ್ ಪಡ್ತೆ ತೋ ನಿಕಲ್ ಜಾತೆ ಹೇ, ಯಹ ಹೇ ಬೆಹದ್ ಕಾ ನಾಟಕ. ಬಾಬಾ ಹೇಳ್ತಾರಲ್ಲಿ ಲೌಕಿಕದಲ್ಲಿ ನಾಟಕ ಮಾಡ್ತಾರೆ ನೋಡಿ, ಅದು 3 ಗಂಟೆಯ ನಾಟಕ 2 ಗಂಟೆಯ ನಾಟಕದಲ್ಲಿ ಆ ಪಾತ್ರಧಾರಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಅವರು ಬದಲಿಗೆ ಬೇರೆಯವ್ರನ್ನ ತಗೊಳ್ಬೋದು. ಆದರೆ ಇದು ಬೇಹದ್ದಿನ ನಾಟಕ, ಯಥಾರ್ಥ ರೀತಿ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ತುಮ್ ಜಾನ್ತೆ ಹಮ್ ಯಹಾ ಪಾಠ ಬಜಾನೆ ಕೆ ಲಿಯೆ ಆತೆ. ನಾವು ತಿಳ್ಕೊಂಡಿದ್ದೇವೆ ನಾವಿಲ್ಲಿ ಪಾತ್ರ ಮಾಡೋದಕ್ಕೋಸ್ಕರ ಬಂದಿದೆ. ಹಮ್ ಬೇಹದ್ ಕೆ ಆ್ಯಕ್ಟರ್ಸ್ ಹೇ ಯಾ ಶರೀರ್ ಲೇಕರ್ ಪಾಠ ಬಜಾತೆ ಹೇ. ಬಾಬಾ ಆಯಾ ಹುವಾ ಹೇ ಯಸ ಬುದ್ಧಿ ಮೇ ಹೋನಾ ಚಾಹಿ. ನಾವೆಲ್ಲರೂ ಬೇಹದ್ದಿನ ಪಾತ್ರಧಾರಿಗಳು, ಇಲ್ಲಿ ಶರೀರ ಪಡ್ಕೊಂಡು ಪಾತ್ರ ಅಭಿನಯಿಸ್ತೇವೆ. ಬಾಬಾ ಬಂದಿದ್ದಾರೆ ಇದೆಲ್ಲ ಬುದ್ಧಿಯಲ್ಲಿ ಇರಬೇಕು. ಬೇಹದ್ ಕಾ ಡ್ರಾಮಾ ಕಿತ್ನಾ ಬುದ್ಧಿ ಮೇ ರಹನಾ ಚಾಹಿ. ಈ ಬೇಹದ್ದಿನ ನಾಟಕ ಎಷ್ಟು ಬುದ್ಧಿಯಲ್ಲಿರಬೇಕು ಅಂತಾರೆ ಬಾಬಾ. ಬೇಹದ್ ವಿಶ್ವ ಕಿ ಬಾದಶಾಹಿ ಮಿಲ್ತಿ ಹೇ ತೋ ಉಸ್ಕೆ ಲಿಯೆ ಪುರುಷಾರ್ಥ ಭಿ ಐಸಾ ಅಚ್ಚಾ ಕರ್ನಾ ಚಾಹಿ. ಬೇಹದ್ದಿನ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ ಅಂದಮೇಲೆ ಅದಕ್ಕೋಸ್ಕರ ಪುರುಷಾರ್ಥನೂ ಕೂಡ ಅದೇ ರೀತಿ ಮಾಡಬೇಕಲ್ವ. ಗೃಹಸ್ಥ ವ್ಯವಹಾರ ಮೇ ಬಿ ಬಲ ರಹೋ ಪರಂತು ಪವಿತ್ರ. ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ ಆದರೆ ಪವಿತ್ರ ಇರಿ ಅಂತಾರೆ ಬಾಬಾ. ವಿಲಾಯತ್ ಮೇ ಸೆ ಬಹುತ್ ಹೇ ಜೋ ಬೂढ़े होते हैं तो फिर कंपेनियनशिप के लिए शादी करते हैं, ಸಂಭಾಲನೆ ಕೆ ಲಿಯೆ ಫಿರ್ ವಿಲ್ ಕರ್ತೆ ಹೇ. ಈಗ ವಿದೇಶದಲ್ಲಿ ಈ ಥರ ಭಾಳಷ್ಟಿದೆ. ವಯಸ್ಸಾದ ಮೇಲೆ ಒಂದು ಜೊತೆಗಾರರು ಬೇಕನ್ನೋದಕ್ಕೆ ಮದುವೆ ಮಾಡ್ಕೊಳ್ತಾರೆ. ಅವರು ತಮ್ಮನ್ನು ಸಂಭಾಲನೆ ಮಾಡ್ಕೊಳ್ಳೋಕ್ಕೆ ಒಬ್ಬರು ಬೇಕಲ್ವ, ಅದಕ್ಕೆ ಅವ್ರಿಗೇ ವಿಲ್ ಮಾಡಿಬಿಡ್ತಾರೆ. ಆಸ್ತಿ ಎಲ್ಲ ಅವ್ರಿಗೆ ಬರೆದು ಕೊಡ್ತಾರೆ. ಕುಚ್ ಉನ್ಕೋ ಕುಚ್ ಚಾರಿಟಿಕೋ ವಿಕಾರ ಕಿ ಬಾತ್ ನೈ ರತಿ ಅಂದರೆ ಕೊನೆಗೆ ಯಾರು ಅವ್ರನ್ನ ಸಂಭಾಲನೆ ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಆಸ್ತಿ ಬರೆದ್ರೆ ಇನ್ನು ಕೆಲವೊಂದನ್ನು ಸಂಸ್ಥೆಗಳಿಗೆ ಟ್ರಸ್ಟ್ ಅಂತ ಇರ್ತದಲ್ವ ಅವ್ರಿಗೆಲ್ಲ ಬರೆದು ಬಿಡ್ತಾರೆ. ವಿಕಾರದ ಮಾತಿರೋದಿಲ್ಲ. ಆಶಿಕ್ ಮಾಶಿಕ್ ಬಿ ವಿಕಾರ ಕೆ ಲಿಯೆ ಫಿದಾ ನೈ ಹೋತೆ. ಈಗ ಪ್ರಿಯತಮ ಪ್ರಿಯತಮಿಯರು ಇರ್ತಾರೆ ನೋಡಿ, ವಿಕಾರಕ್ಕೋಸ್ಕರ ಅವರು ಬಲಿಹಾರಿ ಆಗೋದಿಲ್ಲ. ಜಿಸ್ಮ್ ಕಾ ಸಿರ್ ಪ್ಯಾರತ. ಬಾಬಾ ಹೇಳ್ತಾರೆ ಆ ದೇಹದ ಆಕರ್ಷಣೆ ಇರ್ತದೆ, ಚರ್ಮದ ಆಕರ್ಷಣೆ ಕೇವಲ ಅಲ್ಲಿ ಪ್ರೀತಿ ಬರ್ತದೆ, ಅದು ಆಕರ್ಷಣೆ ಮಾಡ್ತದೆ. ತುಮ್ ಹೋ ರೂಹಾನಿ ಆಶಿಕ್ ಏಕ್ ಮಾಶಿಕ್ ಕೋ ಯಾದ್ ಕರ್ತೀವಿ. ಆದರೆ ಇಲ್ಲಿ ನೋಡಿ
ನಮ್ಮ ಪ್ರಿಯತಮನಿಗೆ ಯಾವುದೇ ಶರೀರ ಇಲ್ಲ, ಚಿತ್ರ ಇಲ್ಲ, ಆದರೂ ಕೂಡ ನಾವೆಲ್ಲರೂ ಆ ಆತ್ಮಿಕ ತಂದೆಯನ್ಗೇನಾಗಿದ್ದೀವಿ, ಪ್ರಿಯತಮೆಯರು. ಅವನು ನಮಗೆ ಪ್ರಿಯತಮ ಆಗಿದ್ದಾನೆ, ಅವನು ನೆನ್ಪು ಮಾಡ್ತೇವೆ ನಾವು. ಸಬ್ ಆಶಿಕೋಂಕ ಏಕ್ ಮಾಶುಕ್ ಹೈ, ಎಲ್ಲ ಪ್ರಿಯತಮೆಯರಿಗೂ ಅವನೊಬ್ಬನೇ ಪ್ರಿಯತಮ. ಸಭಿ ಏಕೋ ಹಿ ಯಾದ್ ಕರ್ತೆ ಹೈ, ವ ಕಿತ್ನಾ ಶೋಭನಿಕ್ ಹೈ. ನಾವೆಲ್ಲರೂ ಕೂಡ ಒಬ್ಬ ತಂದೆಯನ್ನು ನೆನ್ಪು ಮಾಡ್ತೇವೆ, ಅವನೆಷ್ಟು ಸುಂದರ, ಶೋಭನಿಕ್. ಆತ್ಮ ಗೋರಿ ಹೇನ ವಹ ಯವರ್ ಗೋರ, ಆತ್ಮ ಸುಂದರ ಅಲ್ವಾ, ಅದಕ್ಕೆ ಶುಭಾವ ಸದಾ ಸುಂದರ. ತುಮ್ ತೋ ಸಾವರೆ ಬನ್ ಗೈ ಹೋ, ತುಮಕೋ ಆ ಸಾವರೆ ಸೆ ಗೋರಾ ಬನಾತೆ ಹೇ. ಬಾಬಾ ಹೇಳ್ತಾರೆ, ನೀವು ಕಪ್ಪಾಗಿಬಿಟ್ಟಿದ್ದೀರಾ, ನಾವು ಕಪ್ಪಾದವರನ್ನ ಶುಭಾವ ಸುಂದರ ಮಾಡ್ತಾರೆ. ಯ ತುಮ್ ಜಾನ್ತೆ ಹೋ ಕಿ ಬಾಪ್ ಹಮೇ ಗೋರಾ ಬನಾತೆ ಹೇ, ಇದಂತೂ ನೀವು ತಿಳ್ಕೊಂಡಿದ್ದೀರಾ, ಬಾಬಾ ನಮ್ಮನ್ನು ಸುಂದರ ಮಾಡ್ತಾರೆ. ಯಾ ಬಹುತ್ ಹೇ ಜೋ ಪತಾ ನಹಿ ಕಿಸ್ ಕಿಸ್ ಖ್ಯಾಲಾತ್ ಮೇ ಬೈಟೆ ರಹತೆ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಭಾಳ ಜನ ಇದ್ದಾರೆ, ಗೊತ್ತಿಲ್ಲ ಯಾವ್ಯಾವ ವಿಚಾರದಲ್ಲಿ ಕುತ್ಕೊಂಡಿರ್ತಾರೋ. ಸ್ಕೂಲ್ ಮೇ ಐಸಾ ಹೋತಾ ಹೈ, बैठे बैठे कहाँ ಬುದ್ಧಿ ಬೈಸ್ಕೋಪ್ तरफ दोस्तों आदि तरफ चली जाती है. ಶಾಲೆಯಲ್ಲೂ ಹಿಂಗೆ ಇರ್ತದೆ ನೋಡಿ, ಕುತ್ಕೊಂಡಲ್ಲಿನೇ ಒಮ್ಮೊಮ್ಮೆ ಬುದ್ಧಿ ಯಾವುದಾದ್ರೂ ಫಿಲ್ಮ್ ನೋಡಿದರೆ ಆ ಫಿಲ್ಮ್ ಕಡೆ ಹೋಗ್ತದೆ, ಅಥವಾ ಫಿಲ್ಮ್ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅದ್ರ ಕಡೆ ಹೋಗ್ತದೆ, ಇನ್ನು ಫ್ರೆಂಡ್ಸ್ ಕಡೆ ಹೋಗ್ತದೆ. ಸತ್ಸಂಗ ಮೇ ಬಿ ಐಸಾ ಹೋತಾ ಹೈ, ಸತ್ಸಂಗದಲ್ಲಿ ಕುತ್ಕೊಂಡಿರ್ತಾರೆ, ಅಲ್ಲೂ ಕೂಡ ಹಾಗೆ ಇರ್ತದೆ. ಯಾ ಬಿ ಐಸೆ ಬುದ್ಧಿ ಮೇ ನಹಿ बैठता तो नशा भी नहीं चढ़ता, धारणा ही नहीं होती. ಇಲ್ಲೂ ಹಾಗೆ ಅಂತಾರೆ ಬಾಬಾ, ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ ಅಂದಾಗ ನಶೆನೂ ಏರೋದಿಲ್ಲ, ಧಾರಣೆನೂ ಕೂಡ ಆಗೋದಿಲ್ಲ. ಜೋ ಅವರೋಂಕೋ ಕರಾಯ್, ಬೇರೆಯವ್ರಿಗೆ ಧಾರಣೆ ಮಾಡಿಸ್ಬೇಕು ಅಂದರೆ ತಮಗೆ ಧಾರಣೆ ಆಗಿರೋದಿಲ್ಲ. ಬಹುತ್ ಬಚ್ಚಿಯಾँ ಆತಿ है जिनकी दिल होती है सर्विस में कहाँ लग जाए, ಪರಂತು छोटे छोटे बच्चे हैं. ಬಾಬಾ ಹೇಳ್ತಾರೆ, ಭಾಳ ಜನ ಮಾತೆಯರು ಮನಸ್ಸಾಗ್ತದೆ ಅವರಿಗೆ ಸೇವೆ ಮಾಡಬೇಕು ಅಂಥೇಳಿ, ಆದರೆ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಅವರಿಗೆ. ಬಾಬಾ ಕಾತೆ ಬಚ್ಚೋಂಕೋ ಸಂಭಾಲನೆ ಕೆ ಲಿಯೆ ಕೊಯ್ ಮಾಯಿಕೋ ರಖ್ ದೋ. ಬಾಬಾ ಅಂಥ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ಮಕ್ಕಳನ್ನ ಸಂಭಾಲನೆ ಮಾಡೋದಕ್ಕೋಸ್ಕರ ಯಾರಾದರೂ ಒಂದು ಕೆಲಸದವ್ರನ್ನ ಇಟ್ಕೊಳ್ಳಿ. ಯತ್ ಬಹುತೋಂಕ ಕಲ್ಯಾಣ ಕರೆಗಿ, ನೀವೇನು ಮಾಡ್ಬೋದು, ಭಾಳ ಜನರ ಕಲ್ಯಾಣ ಮಾಡ್ಬೋದು. ಹೋಶಿಯಾರೈತು ಕ್ಯೂನೇ ರೂಹಾನಿ ಸರ್ವಿಸ್ ಮೇಲೆ ಲಗ್ ಜಾಯ್, ಜಾಣ್ರಿದ್ರೆ ಯಾಕೆ ನೀವು ಈ ಆತ್ಮಿಕ ಸೇವೆಯಲ್ಲಿ ತೊಡಗಬಾರ್ದು. ಪಾಂಚೆ ಬಚ್ಚೋಂಕೋ ಸಂಭಾಲನೆ ಕೆ ಲಿಯೆ ಕೊಯ್ ಮಾಯಿಕೋ ರಖ್ ದೋ. ಬಾಬಾ ಹೇಳ್ತಾರೆ, 5-6 ಮಕ್ಕಳನ್ನ ಸಂಭಾಲನೆ ಮಾಡೋದಕ್ಕೋಸ್ಕರ ಒಂದು ಕೆಲಸ ಆಳು ಇಟ್ಕೊಂಬಿಡಿ ಅಂತಾರೆ ಬಾಬಾ. ಇನ್ನು ಮಾತಾವಂಕಿ अब ಬಾರಿ ಹೇನಾ ನಶಾ ಬಹುತ್ ರಹನಾ ಚಾಯ್, ಈಗ ಮಾತೆಯರ್ದು ನಿಮ್ಮದು ಪಾಲಲ್ವ, ಈಗ ನೀವು ಮಾಡಬೇಕು ತಾನೇ ಸೇವೆ ಅಂತಾರೆ ಬಾಬಾ. ನಶೆ ಭಾಳ ಇರಬೇಕು ನಿಮಗೆ. ಆगे होगा पुरुष देखेंगे कि हमारी स्त्री ने तो सन्यासियों को भी जीत लिया है. ಮುಂದೆ ಆ ಕಾಲ ಬರ್ತದೆ ಅಂತಾರೆ ಬಾಬಾ. ಈ ಪುರುಷರು ನೋಡ್ತಾರಂತೆ, ನಮ್ಮ ಪತ್ನಿ ಸನ್ಯಾಸಿಗಳನ್ನು ಅಂದರೆ ಸನ್ಯಾಸಿಗಳಿಗೂ ಜ್ಞಾನ ಕೊಟ್ಟು ಅವ್ರನ್ನೂ ಬಾಬನ ಮಗು ಮಾಡಿದರು, ಅವ್ರ ಮೇಲೂ ವಿಜಯ ಗಳಿಸಿದ್ರು ಅಂತ. ಯ ಮಾತಾಯೇ ಲೌಕಿಕ ಪಾರಲೌಕಿಕ ನಾಮ ಬಾಲ ಕರ್ಕೆ ದಿಕ್ಕಾಯಿ, ಈ ಮಾತೆಯರು ಲೌಕಿಕ ಪಾರಲೌಕಿಕ ಎರಡೂ ಹೆಸರನ್ನು ಪ್ರಸಿದ್ಧ ಮಾಡಿ ತೋರಿಸ್ತಾರೆ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, तुम्हें बुद्धि से सब कुछ भूलना है. जिन बातों में टाइम वेस्ट होता है वह सुनने सुनाने की दरकार नहीं है. ಬಾಬಾ ಹೇಳ್ತಾರೆ, ನೀವು ಬುದ್ಧಿಯಿಂದ ಎಲ್ಲವನ್ನ ಮರಿಬೇಕಾಗಿದೆ. ಯಾವ ಮಾತುಗಳಲ್ಲಿ ಸಮಯ ಹಾಳಾಗ್ತದೆ ಅದನ್ನು ಕೇಳೋದಾಗಲಿ ಹೇಳೋದು ಅವಶ್ಯಕತೆ ಇಲ್ಲ. सेकंड, पढ़ाई के समय बुद्धि योग एक बाप से लगा रहे, कहाँ भी बुद्धि भटकनी नहीं चाहिए. ಬಾಬಾ ಹೇಳ್ತಾರೆ, ಓದುವಂಥ ಸಮಯದಲ್ಲಿ ಅಂದರೆ ಶಿವಬಾಬಾ ಮುರಳಿ ಹೇಳ್ತಾ ಇರ್ತಾರೆ, ಆ ಮುರಳಿಯನ್ನು ಕೇಳುವಂಥ ಸಮಯದಲ್ಲಿ ಬುದ್ಧಿಯೋಗ ಒಬ್ಬ ತಂದೆಗೆ ಜೊತೆನೇ ಜೋಡಿಸಿರಬೇಕು. ಅಲ್ಲಿ ಇಲ್ಲಿ ಬುದ್ಧಿ ಅಲ್ಗಾಡಬಾರ್ದು ಅಂತಾರೆ ಬಾಬಾ. ಅಲ್ಗಾಡಬಾರ್ದು, ಅಲ್ದಾಡಬಾರ್ದು ಎರಡೂ ಹೇಳ್ತಾರೆ ಬಾಬಾ. ನಿರಾಕಾರ ಬಾಪ್ ಹಮೇ ಪಡಾ ರಹೆ ಹೇ, ಇಸ್ ನಶೆ ಮೇ ರಹನಾ ಹೈ. ನಿರಾಕಾರ ತಂದೆ ನಮಗೆ ಓದಿಸ್ತಿದ್ದಾರೆ, ಈ ನಶೆಯಲ್ಲಿರಬೇಕು. वरदान, अपनी महानता और महिमा को जानने वाले सर्व आत्माओं में श्रेष्ठ विश्व द्वारा पूजनीय भव. ಬಾಬಾ ವರದಾನ ಕೊಡ್ತಾರೆ, ತಮ್ಮ ಮಹಾನತೆ ಮತ್ತು ಮಹಿಮೆಯನ್ನು ತಿಳಿದುಕೊಳ್ಳುವಂತಹ ಸರ್ವಾತ್ಮಗಳಲ್ಲಿ ಶ್ರೇಷ್ಠ ವಿಶ್ವದ ಮೂಲಕ पूजनीय ಆಗಿರಿ. हर एक ब्राह्मण बच्चा वर्तमान समय विश्व की सर्व आत्माओं में श्रेष्ठ है और भविष्य में विश्व द्वारा पूजनीय है. ಬಾಬಾ ನೋಡಿ ಇಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದು ಬ್ರಾಹ್ಮಣ ಮಗು
ವರ್ತಮಾನ ಸಮಯ ವಿಶ್ವದ ಸರ್ವಾತ್ಮಗಳಲ್ಲಿ ಶ್ರೇಷ್ಠ, ಭವಿಷ್ಯದಲ್ಲಿ ವಿಶ್ವದ ಮೂಲಕ पूजनीय, नंबरवार होते हुए भी लास्ट नंबर का मणका भी विश्व के आगे महान है. ನಂಬರ್ವಾರವಿದ್ರೂ ಕೂಡ ಕೊನೆ ನಂಬರಿನ ಮಣಿಯೂ ಕೂಡ ವಿಶ್ವದ ಎದುರುಗಡೆ ಮಹಾನ್ ಆಗಿದೆ. आज तक भक्त आत्माएं लास्ट नंबर के मणकों को भी आंखें पर रखती है. ಇವತ್ತಿಗೂ ಕೂಡ ಭಕ್ತರು ಏನು ಮಾಡ್ತಾರೆ, ಕೊನೆ ನಂಬರಿನ ಮಣಿಯನ್ನು ಕೂಡ ಕಣ್ಣಿನ ಮೇಲೆ ಇಟ್ಕೊಳ್ತಾರೆ ನೋಡಿ. ಕ್ಯೂಕಿ ಸಭಿ ಬಚ್ಚೆ ಬಾಪ್ತಾದಕ್ಕೆ ನೈನೋಕ್ಕೆ ತಾರೆ ಹೇ, ನೂರೇ ರತನ್ ಹೇ. ಯಾಕೆಂದರೆ ಎಲ್ಲ ಮಕ್ಕಳು ಬಾಪ್ದಾದರವರ ಕಣ್ಣುಗಳ ಬೆಳಕಾಗಿದ್ದಾರೆ, ನೂರೇ ರತನ್ ಆಗಿದ್ದಾರೆ. जिसने एक बार भी मन से सच्चे दिल से अपने को बाप का बच्चा निश्चय किया, डायरेक्ट बाप का बच्चा बना, उसे महान व पूजनीय बनने की लॉटरी व वरदान मिल ही जाती है. ಬಾಬಾ ಹೇಳ್ತಾರೆ, ಯಾರು ಒಂದು ಬಾರಿಯೂ ಕೂಡ ಮನಸ್ಸಿನಿಂದ ಸತ್ಯ ಹೃದಯದಿಂದ ತಮ್ಮನ ತಂದೆಯ ಮಗುವಂತ ನಿಶ್ಚಯ ಮಾಡಿಕೊಂಡ್ರು, ಡೈರೆಕ್ಟ್ ತಂದೆಯ ಮಗುವಾದರೂ ಅವ್ರಿಗೆ ಮಹಾನತ್ವ ಪೂಜನೀಯ ಆಗುವ ಲಾಟ್ರಿ ಅಥವಾ ವರದಾನ ಸಿಕ್ಬಿಡ್ತದೆ. ಸ್ಲೋಗನ್, ಸ್ಥಿತಿ ಸದಾ ಖಜಾನೋ ಸೆ ಸಂಪನ್ನ और संतुष्ट रहे तो ಪರಿಸ್ಥಿತಿಯ ಬದಲ್ ಜಾಯೇಗಿ. ಬಾಬಾ ಹೇಳ್ತಾರೆ, ಸ್ಥಿತಿ ಸದಾ ಖಜಾನೆಗಳಿಂದ ಸಂಪನ್ನ ಮತ್ತು ಸಂತುಷ್ಟ ಇದ್ದರೆ ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ಅವ್ಯಕ್ತ ಇಶಾರೆ, ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸ್ಕೊಳ್ಳಿ. ಬಾಪ್ತದ ಅಚಾನಕ್ ಡೈರೆಕ್ಷನ್ ದೇ कि शरीर रूपी घर को छोड़ देह अभिमान की स्थिति को छोड़ देही अभिमानी बन जाओ, इस दुनिया से परे अपने स्वीट होम में चले जाओ तो जा सकते हो. ಬಾಪ್ತದ ಇಲ್ಲಿ ಕೇಳ್ತಾರೆ ಮಕ್ಕಳಿಗೆ, ಅಚಾನಕ್ಕಾಗಿ ಬಾಪ್ತದ ಏನಾದರೂ ಡೈರೆಕ್ಷನ್ ಕೊಟ್ಟರೆ ಈ ಶರೀರ ರೂಪಿ ಮನೆಯನ್ನು ಬಿಟ್ಟು ದೇಹಾಭಿಮಾನದ ಸ್ಥಿತಿಯನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿಬಿಡಿ ಮಕ್ಕಳೇ, ಈ ಜಗತ್ತಿನಿಂದ ದೂರವಾಗಿ ತಮ್ಮ ಮಧುರವಾದ ಮನೆಗೆ ಹೋಗ್ಬಿಡಿ ಅಂತಂದರೆ ಹೋಗಕ್ಕೆ ಸಾಧ್ಯನಾ? युद्ध स्थल में युद्ध करते करते समय तो नहीं बिता देंगे. युद्ध ಸ್ಥಳದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಸಮಯ ಹಾಳು ಮಾಡೋದಿಲ್ಲ ಅಲ್ವಾ? अशरीरी बनने में अगर युद्ध करने में ही समय लग गया तो अंतिम पेपर में मार्क्स व डिविज़न कौन सा आएगा. ಬಾಬಾ ಹೇಳ್ತಾರೆ, ಅಶರೀರಿ ಆಗೋದ್ರಲ್ಲಿ ಅಕಸ್ಮಾತ್ ಯುದ್ಧ ಮಾಡೋದ್ರಲ್ಲಿನೇ ಸಮಯ ತೊಡಗಿಸಿದ್ರಿ ಅಂದರೆ ಅಂತಿಮ ಪೇಪರ್ನಲ್ಲಿ ಮಾರ್ಕ್ಸ್ ಅಥವಾ ಡಿವಿಷನ್ ಯಾವ್ದು ಬರ್ತದೆ ಅಂತ ಕೇಳ್ತಾರೆ ಬಾಬಾ. ಯಾವ್ದು ಬರ್ಬೋದು ಹಾಗಾದರೆ ಅಂದರೆ ಬಾಬಾ ಡೈರೆಕ್ಷನ್ ಕೊಟ್ಟ ತಕ್ಷಣ ಆ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಟ್ರೆ ಬಾಬಾ ಹೇಳ್ದಂಗೆ ನಾವು ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.